ಗಾಜಾ ಪಟ್ಟಿಯಲ್ಲಿ ಆಹಾರಕ್ಕಾಗಿ ಹಾಹಾಕಾರ. ತಿನ್ನಲು ಅನ್ನವಿಲ್ಲದೆ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದೆ. ತುತ್ತು ಅನ್ನಕ್ಕಾಗಿ ಗಾಜಾದಲ್ಲಿ ಮನುಷ್ಯ ಮಕ್ಕಳ ದನಿಯ ಪರಿಸ್ಥಿತಿ. ಗಾಜಾ ಪಟ್ಟಿಯಲ್ಲಿ ಆಹಾರಕ್ಕಾಗಿ ಹಾಹಾಕಾರ. ತಿನ್ನಲು ಅನ್ನವಿಲ್ಲದೆ ಮಕ್ಕಳ ಆಕ್ರಂದನ. ತುತ್ತು ಅನ್ನಕ್ಕಾಗಿ ಗಾಜಾದಲ್ಲಿ ಮನುಷ್ಯ ಮಕ್ಕಳ ದನಿಯಾಗಿ ಅಂದ್ರೆ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಸ್ರೇಲ್ ಪ್ಯಾಲೆಸ್ತೀನಿಯ ಯುದ್ಧದಿಂದಾಗಿ ಬತ್ತಿ ಹೋಗಿರುವಂತಹ ಗಾಜಾ ಮಕ್ಕಳ ಕಣ್ಣೀರು. ಒಂದು ಹೊತ್ತಿನಲ್ಲಿ ಒಂದು ಹತ್ತಿನ ಊಟಕ್ಕಾಗಿ ಸ್ವಯಂ ಮಾಂಸ ಕಚ್ಚಿಕೊಳ್ಳುವಂತಹ ಶೋಚನೀಯ ಪರಿಸ್ಥಿತಿ. ಧರ್ಮ ಸಂಕಷ್ಟಕ್ಕೀಡಾಗಿ ಹಸಿವಿನ ನೋವು, ಹಿಂಸೆ ಅಂತ ಹೇಳಿ ಗಾಜಾ ಮಕ್ಕಳು ಪರದಾಡ್ತಾ ಇದ್ದಾರೆ. ಗಾಜಾ ಪಟ್ಟಿಯ ಮಕ್ಕಳ ಹಸಿವಿಗೆ ಮಿಡಿದಂತಹ ಈಜಿಪ್ಟ್ ಗಾಜಾ ಮಂದಿಗೆ ಆಹಾರ ಸಿಗಲೆಂದು ಬಾಟಲ್ಗಳಲ್ಲಿ ಆಹಾರಗಳನ್ನ ರವಾನೆ ಮಾಡ್ತಾ ಇದ್ದಾರೆ. ಇದು ಎಂಥವರ ಕಣ್ಣಲ್ಲೂ ಕೂಡ ಕಣ್ಣೀರು ತರಿಸುವಂತಹ ಮಾನವೀಯ ದೃಶ್ಯ. ಸಮುದ್ರದ ಮೂಲಕ ಆಹಾರವನ್ನ ಸಾಗಿಸಿ ಮನುಷ್ಯೋತ್ತಮವನ್ನ ಮೆರೆದಿದ್ದಂತಹ ಈಜಿಪ್ಟ್ ಪ್ರಜೆಗಳು. ಎಸ್ ವೀಕ್ಷಕರೇ, ಅವ್ರವ್ರು ಕಿತ್ತಾಡ್ಕೊಂಡು ಜಗಳ ಮಾಡಿಕೊಂಡು ಯುದ್ಧ ಮಾಡ್ಕೊಂಡು ಬಿಡ್ತಾರೆ. ಆದರೆ ಅಲ್ಲಿರುವಂತಹ ಪ್ರಜೆಗಳ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ? ಹೀಗೆ ಇರುತ್ತೆ. ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನದ ಯುದ್ಧ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಸಾಕಷ್ಟು ಹೆಸರನ್ನ ಮಾಡ್ತಾ ಇದೆ. ಆದರೆ ಅಲ್ಲಿರುವಂತಹ ನಾಗರಿಕರು ಮಾನವೀಯತೆಯನ್ನ ಮೆರೆದಿದ್ದಾರೆ. ಆ ಚಿಕ್ಕ ಮಕ್ಕಳಿಗೆ ಹಸುವಾಗಿ ಕೂಗ್ತಾ ಇರ್ತಾರೆ. ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡ್ತಾ ಇರ್ತಾರೆ ಗಾಜಾ ಪಟ್ಟಿಯಲ್ಲಿರುವಂತಹ ಮಕ್ಕಳು. ಆ ಒಂದು ಹಸಿವಿಗೆ ಈಜಿಪ್ಟ್ನ ಜನರು ಮಿಡಿದಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ನೋಡಿ ಯಾವ ರೀತಿಯ ಬಾಟಲ್ನಲ್ಲಿ ಆಹಾರವನ್ನ ರವಾನೆ ಮಾಡ್ತಾ ಇದ್ದಾರೆ. ಎಂಥವರ ಕಣ್ಣಲ್ಲೂ ಕೂಡ ಕಣ್ಣೀರು ಬರುವಂತಹ ದೃಶ್ಯ ಇದು. ಸಾಕಷ್ಟು ಮಕ್ಕಳು ಹಸಿವಿನಿಂದ ಅಮ್ಮ ಅಂತ ಕೂಗ್ತಾ ಇರಬೇಕಾದ್ರೆ ಈಜಿಪ್ಟ್ನವರು ಸಹಾಯ ಮಾಡಿರುವಂತಹ ದೃಶ್ಯವನ್ನ ಈಗ ನೋಡ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಸಹಾಯ ಆಯ್ತಲ್ಲ, 4 ಮಕ್ಕಳಿಗೆ ಊಟ ಸಿಕ್ತಲ್ಲ, ಅದೇ ಸಂತೋಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.